ಯಾವುದೇ ಒಂದು ಸೀರಿಯಲ್ ಅನ್ನ ಸುದೀರ್ಘ ಅವಧಿಯವರೆಗೆ ನೋಡುತ್ತಿರುವ ಸಂದರ್ಭದಲ್ಲಿ ಆ ಸೀರಿಯಲ್ನಲ್ಲಿ ಇರುವ ಪಾತ್ರಗಳ ಒಳಹೊಕ್ಕು ಬಿಡುತ್ತಾರೆ ವೀಕ್ಷಕರು. ಆದರೆ ಆ ಪಾತ್ರಧಾರಿಗಳು ಸೀರಿಯಲ್ ಮಧ್ಯದಲ್ಲಿಯೇ ಕೈಕೊಟ್ಟು ಹೋದಾಗ ಆ ಪಾತ್ರಕ್ಕೆ ಬೇರೆಯವರನ್ನ ಊಹಿಸಿಕೊಳ್ಳಲು ವೀಕ್ಷಕರಿಗೆ ಸಾಧ್ಯವಾಗುವುದೇ ಇಲ್ಲ. ಹೊಸಬರು ಹಿಂದಿನ ನಟ ನಟಿಯರಿಗಿಂತಲೂ ಚೆನ್ನಾಗಿ ಆಕ್ಟ್ ಮಾಡಿದರೂ ಅವರನ್ನ ಒಪ್ಪಿಕೊಳ್ಳಲು ವೀಕ್ಷಕರಿಗೆ ಸಾಧ್ಯವಾಗುವುದೇ ಇಲ್ಲ. ಅದರಲ್ಲಿಯೂ ಲೀಡ್ ರೋಲ್ನಲ್ಲಿರುವ ನಟ ನಟಿಯರು ಬದಲಾಗಿ ಬಿಟ್ಟರಂತೂ ಮುಗಿದೇ ಹೋಯಿತು. ನಿರ್ದೇಶಕರೇ ಏನೋ ಪಾಪ ಮಾಡಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗುವುದನ್ನ ನೋಡಿದರೆ ಸೀರಿಯಲ್ಗಳಿಗೆ ಹೇಗೆ ಜನರು ಒಗ್ಗಿಕೊಂಡಿದ್ದಾರೆ ಎನ್ನುವುದು ತಿಳಿಯಬಹುದು. ಓರ್ವ ಪಾತ್ರಧಾರಿ ಕೈಕೊಟ್ಟು ಹೋದರೆ ಅದು ವೀಕ್ಷಕರಿಗೆ ಮಾತ್ರವಲ್ಲದೆ ಆ ಸೀರಿಯಲ್ನ ಸಹ ನಟರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರು ಸೇರಿದಂತೆ ಇಡೀ ತಂಡಕ್ಕೆ ಹೇಗೆ ಸಮಸ್ಯೆಯಾಗುತ್ತದೆ ಎನ್ನುತ್ತಲೇ ರಿಯಾಲಿಟಿ ಶೋಗಳಿಗೆ ಕರೆ ಬಂದಾಗ ಕೆಲವು ನಟ ನಟಿಯರು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ರಿವೀಲ್ ಮಾಡಿದ್ದಾರೆ ಖ್ಯಾತ ನಿರ್ದೇಶಕಿ ಶ್ರುತಿ ನಾಯ್ಡು. ಮಾಧ್ಯಮಕ್ಕೆ ನೀಡಿರುವ ಸಂದರ್ಶನದಲ್ಲಿ ಅವರು ನಟ ನಟಿಯರ ವರ್ತನೆ ಬಗ್ಗೆ ಆಕ್ರೋಶದ ಜೊತೆಗೆ ಅವರ ನಡವಳಿಕೆ ಬೇಸರವೂ ವ್ಯಕ್ತಪಡಿಸಿದ್ದಾರೆ. ಸೀರಿಯಲ್ ಹಿಟ್ ಆಗುತ್ತಿದ್ದಂತೆ ನಟ ನಟಿಯರನ್ನ ರಿಯಾಲಿಟಿ ಶೋಗಳಿಗೆ ಕರೆಯುತ್ತಾರೆ. ಆಗ ತಮಗೆ ಉತ್ತಮ ಭವಿಷ್ಯ ಸಿಗುತ್ತದೆ ಎಂದು ಸೀರಿಯಲ್ ಬಿಟ್ಟು ಹೋಗುತ್ತಾರೆ. ಆದರೆ ಅವರನ್ನೇ ನಂಬಿಕೊಂಡಿರುವ ಇಡೀ ಟೀಮ್ ಎಷ್ಟು ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂಬುದನ್ನ ಯೋಚನೆ ಮಾಡುವುದಿಲ್ಲ. ಹಾಳಾಗಿ ಹೋಗಲಿ ಎಂದರೆ ಅವರನ್ನ ರಿಯಾಲಿಟಿ ಶೋಗೆ ಕರೆಯಲು ಕಾರಣವಾದದ್ದೇ ನಮ್ಮ ಸೀರಿಯಲ್. ಅವರಿಗೆ ಇದರಿಂದಲೇ ಪಾಪ್ಯುಲಾರಿಟಿ ಬಂದದ್ದು ಎನ್ನುವುದನ್ನ ಮರೆಯುತ್ತಾರೆ. ಯಾವುದೋ ಮೂಲೆಯಲ್ಲಿದ್ದವರನ್ನ ತಂದು ಅವರಿಗೆ ತರಬೇತಿ ನೀಡಿ ಸಾಕಷ್ಟು ಶ್ರಮ ವಹಿಸಿ ಅವರಿಗೆ ನಟನೆ ಹೇಳಿಕೊಟ್ಟು ಸೀರಿಯಲ್ಗೆ ಹಾಕಿಕೊಂಡರೆ ಆಮೇಲೆ ನಮಗೆ ಕೈಕೊಟ್ಟು ಹೋಗುತ್ತಾರೆ. ಬಳಿಕ ನಾವೇ ಅವರ ಕೈಕಾಲು ಹಿಡಿದುಕೊಳ್ಳುವ ಸ್ಥಿತಿ ಬರುತ್ತದೆ ಎಂದು ಶ್ರುತಿ ನಾಯ್ಡು ನೊಂದು ನುಡಿದಿದ್ದಾರೆ. ದಯವಿಟ್ಟು ಸೀರಿಯಲ್ ಬಿಟ್ಟು ಹೋಗಬೇಡಿ, ನಮಗೆ ಸಮಸ್ಯೆ ಆಗುತ್ತದೆ ಎಂದರೆ ಡಬಲ್ ಪೇಮೆಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಸಿಟ್ಟು ನೆತ್ತಿಗೆ ಇರುತ್ತೆ. ಆದರೆ ಅದನ್ನ ತೋರಿಸಿಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ಲೀಡ್ ರೋಲ್ನಲ್ಲಿ ಹಲವು ವರ್ಷಗಳಿಂದ ವೀಕ್ಷಕರು ಅವರನ್ನ ನೋಡಿರುತ್ತಾರೆ. ಕೂಡಲೇ ಅವರನ್ನ ಬದಲಾಯಿಸುವುದು ತುಂಬಾ ಕಷ್ಟ. ಅದಕ್ಕಾಗಿಯೇ ಅವರು ಹೇಳುವಷ್ಟು ಷರತ್ತುಗಳನ್ನ ನಾವು ಒಪ್ಪಿಕೊಳ್ಳುವ ಸ್ಥಿತಿ ಬರುತ್ತದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಒಂದು ಸೀರಿಯಲ್ ಮಾಡಬೇಕಾಗಿದೆ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.